ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಟ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಜಾಮೀನು ಸಿಕ್ಕಿದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಜಾಮೀನು ಸಿಕ್ಕಿದೆ. ಬಿಟ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮರ್ಡರ್ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ನೀಡಿದೆ ಹೈಕೋರ್ಟ್. ನೋಟಿಸ್ ನೀಡಿದಾಗ ಭೈರತಿ ತನಿಖೆಗೆ ಹಾಜರಾಗಿದ್ದಾರೆ. ಆದರೆ ಭೈರತಿ ಬಸವರಾಜು ವಿರುದ್ಧ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಆದ್ರಿಂದ ಭೈರತಿ ಬಸವರಾಜ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಲಾಗಿದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಜಾಮೀನು. ವಿಚಾರಣೆಗೆ ಕರೆದಾಗಲೆಲ್ಲ ಭೈರತಿ ಬಸವರಾಜು ವಿಚಾರಣೆಗೆ ಹೋಗಿದ್ದಾರೆ. ಜುಲೈ 27ರ ಬಳಿಕ ತಮ್ಮನ್ನ ವಿಚಾರಣೆಗೆ ಕರೆದಿಲ್ಲ. ಚಾರ್ಜ್ ಶೀಟ್ನಲ್ಲಿ ಹೆಸರಿಲ್ಲ. ತನಿಖೆ ಬಾಕಿ ಇರಿಸಲಾಗಿದೆ. ಜುಲೈ 18, 2025ರಿಂದಲೂ ಕೂಡ ಬಂಧನದಿಂದ ರಕ್ಷಣೆ ನೀಡಲಾಗಿತ್ತು. ಜುಲೈ 18ರಿಂದ ಡಿಸೆಂಬರ್ 19ರವರೆಗೆ ಬಂಧನದಿಂದ ರಕ್ಷಣೆ ಇತ್ತು. ಈಗ ಬಿಟ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಭೈರತಿ ಬಸವರಾಜ್ಗೆ.